प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशुज्योतिकलापीठ मल्लेश्वरं बेङ्गळूरु। अद्य शुभदिनं सर्वेभ्यः गणेशचतुर्थेः शुभाशयाः। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव ಸರ್ವಕಾರ್ಯೇಷು ಸರ್ವದಾ। ಮೊದಲಿಗೆ ಗಣೇಶ ಸ್ತುತಿಯೊಂದಿಗೆ ಇವತ್ತಿನ ಪಾಠವನ್ನು ಆರಂಭಿಸೋಣ। ಅದ್ಯ ಸಂಸ್ಕೃತ ತೃತೀಯ ಭಾಷಾ ಅಷ್ಟಮ ಕಕ್ಷಾಯಾः ಪಂಚಮಃ ಪಾಠः ಋತುಪರ್ವಾಣಿ। ಅದ್ಯತನ ಪಾಠः ಋತುಪರ್ವಾಣಿ, ಅಷ್ಟಮ ಕಕ್ಷಾ ತೃತೀಯ ಭಾಷಾ ಸಂಸ್ಕೃತಂ। ಪಂಚಮಃ ಪಾಠः ಋತುಪರ್ವಾಣಿ, ಐದನೇ ಪಾಠ ಋತುಪರ್ವಾಣಿ। ಋತು ಅಂದರೆ ನೀವೆಲ್ಲ ಕೇಳಿರ್ತೀರ, ಕನ್ನಡದಲ್ಲೂ ನಾವು ಉಪಯೋಗಿಸ್ತೀವಿ। ಋತು ಅಂದರೆ ಸೀಸನ್ ಅಂತ ಅರ್ಥ. ಅಂದರೆ ಈಗ 12 ಮಾಸಗಳಿವೆ, ಅವುಗಳಲ್ಲಿ 2 ಮಾಸಗಳಿಗೆ ಒಂದೊಂದು ಋತು ಅಂತ ಇದೆ. ಒಟ್ಟು 6 ಋತುಗಳಿವೆ. ಆ 6 ಋತುಗಳಲ್ಲಿ ನಾವು ಯಾವ್ಯಾವ ಪರ್ವಗಳನ್ನು ಅಂದರೆ ಫೆಸ್ಟಿವಲ್ಸ್, ಹಬ್ಬಗಳನ್ನು ಆಚರಿಸ್ತೀವಿ ಅನ್ನೋದನ್ನು ಈ ಪಾಠದಲ್ಲಿ ವಿವರಿಸಲಾಗಿದೆ. ಅಂದರೆ ಪ್ರತಿ ಋತುವಿನ ವಿಶೇಷತೆ ಹಾಗೂ ಆ ಋತುವಿನಲ್ಲಿ ನಾವು ಆಚರಿಸುವಂತಹ ಹಬ್ಬಗಳ ಬಗ್ಗೆ ವರ್ಣನೆ ಇದೆ. ಋತುಪರ್ವಾಣಿ, ಪರ್ವಣಿ ಪರ್ವಾಣಿ ಅಂತ. ಇದು ಪರ್ವ ಶಬ್ದ ನಪುಂಸಕಲಿಂಗ ಬಹುವಚನದಲ್ಲಿ ಇದೆ. ಭಾರತೀಯ ಕಾಲಗಣನಾಯಾಮ್ ಆಹತ್ಯ 12 ಮಾಸಾಃ ಸಂತಿ. ಭಾರತೀಯ ಕಾಲಗಣನೆಯಲ್ಲಿ ಒಟ್ಟಿಗೆ ಆಹತ್ಯ ಅಂದರೆ ಒಟ್ಟು ಸೇರಿಸಿ 12 ಮಾಸಾಃ ಸಂತಿ. ಅಂದರೆ ಒಂದು ವರ್ಷದಲ್ಲಿ 12 ಮಾಸಗಳು ಇವೆ. ಮಾಸ ಅಂದರೆ ಮಂತ್ಸ್ ಅಂತ ಅರ್ಥ. 12 ಮಂತ್ಸು ಅಂದರೆ 12 ಮಾಸಗಳು ಇವೆ ಅಂತ, ತಿಂಗಳುಗಳು. ಭಾರತೀಯ ಕಾಲಗಣನೆಯ ಅಂದರೆ ಭಾರತೀಯ ಕಾಲಮಾನ ಗಣನೆ ಬೇರೆ, ಬೇರೆ ದೇಶದ ಕಾಲಗಣನೆ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ನಾವು 12 ಮಾಸಗಳನ್ನು ಹೊಂದಿದ್ದೇವೆ. ಪ್ರತಿ ವರ್ಷಕ್ಕೆ 365 ದಿವಸ ಆದರೆ 12 ಮಾಸಗಳು. ಪ್ರತ್ಯೇಕಂ ಮಾಸದ್ವಯಸ್ಯ ಏಕಃ ಋತುಃ ಭವತಿ. ಪ್ರತ್ಯೇಕಂ ಮಾಸದ್ವಯಸ್ಯ, ಮಾಸದ್ವಯ ಅಂದರೆ 2 ಮಾಸ, 2 ಮಂತಿಗೆ ಏಕಂ ಋತುಃ ಏಕಃ ಋತುಃ ಭವತಿ. ಅಂದರೆ ಪ್ರತಿ 2 ಮಾಸಗಳಿಗೆ ಒಂದು ಋತು ಇರುತ್ತೆ. ಮಾಸಗಳು ಯಾವುದು ಹಾಗಾದರೆ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶೀರ್ಷ, ಪುಷ್ಯ, ಮಾಘ, ಪಾಲ್ಗುಣ ಅಂತ. ಸೊ 12 ಮಾಸಗಳ ಹೆಸರು ಇದು. ಆ 12 ಮಾಸಗಳಲ್ಲಿ 6 ಋತುಗಳಿವೆ ಅಂತ. ಪ್ರತಿ 2 ಮಾಸಗಳಿಗೆ ಒಂದು ಋತು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ತೇಷು ಋತುಷು ಆಚರ್ಯಮಾಣಾನಾಂ ಪ್ರಮುಖ ಪರ್ವದಿನಾನಾಂ ಪರಿಚಯ ಅತ್ರ ಪ್ರದತ್ತಃ. ಆ 6 ಋತುಗಳಲ್ಲಿ ಆಚರಿಸಲ್ಪಡುವಂತಹ ಪ್ರಮುಖ ಪರ್ವದಿನಾನಾಂ, ಪ್ರಮುಖ ಹಬ್ಬಗಳು ಯಾವುದು, ಹಬ್ಬದ ದಿವಸಗಳ ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ. ಅತ್ರ ಪ್ರದತ್ತಃ ಪರಿಚಯ. ಅಂದರೆ 6 ಋತುಗಳಲ್ಲಿ ಪ್ರಮುಖವಾಗಿ ಯಾವ್ಯಾವ ಹಬ್ಬಗಳನ್ನು ಆಚರಿಸ್ತೀವಿ ಅನ್ನೋದರ ವಿವರಣೆ ಇದೆ ಇಲ್ಲಿ. ನಾವು ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋರು ಇದನ್ನು ತುಂಬ ಮುಖ್ಯವಾಗಿ ಪ್ರಧಾನ ವಿಷಯವಾಗಿ ತಿಳ್ಕೊಳ್ಬೇಕು. ಅಧ್ಯಾಪಿಕ ಕಕ್ಷಾಂ ಪ್ರವಿಶತಿ ಅಂದರೆ ಕಾನ್ವರ್ಸೇಷನ್, ಸಂಭಾಷಣೆ ರೂಪದಲ್ಲಿ ಇದೆ ಇದು. ಅಧ್ಯಾಪಿಕ ಅಂದರೆ ಮೇಡಮ್ ಅಂತ ಅರ್ಥ, ಮೇಡಮ್. ಅಧ್ಯಾಪಕ ಪುಲ್ಲಿಂಗ, ಅಧ್ಯಾಪಿಕ ಸ್ತ್ರೀಲಿಂಗ. ಕಕ್ಷಾಂ ಪ್ರವಿಶತಿ, ಕಕ್ಷಾಂ ಅಂದರೆ ಕ್ಲಾಸ್, ಕ್ಲಾಸಿಗೆ ಎಂಟರ್ ಆಗ್ತಾರೆ. ಛಾತ್ರಾಃ ಸರ್ವೇ ಉತ್ತಿಷ್ಠಂತಿ, ವಿದ್ಯಾರ್ಥಿಗಳೆಲ್ಲರೂ ನಿಂತ್ಕೊಳ್ತಾರೆ. ಅಂದರೆ ಟೀಚರ್ ಬಂದ ತಕ್ಷಣ, ಶಿಕ್ಷಕರು ಬಂದ ತಕ್ಷಣ ಮಕ್ಕಳು ಎದ್ದು ನಿಂತು ಗೌರವಿಸ್ತಾರಲ್ವ, ಅದಕ್ಕೆ ಉತ್ತಿಷ್ಠಂತಿ ಅಂತ ಇದೆ. ಉಪವಿಶಂತಿ ಅಂದರೆ ಕೂತ್ಕೊಳ್ಳೋದು, ಉತ್ತಿಷ್ಠಂತಿ ಅಂದರೆ ನಿಂತುಕೊಳ್ಳುವುದು. ಛಾತ್ರಾಃ ಆಮೇಲೆ ವಿದ್ಯಾರ್ಥಿಗಳು, ಛಾತ್ರಾಃ ಅಂದರೆ ವಿದ್ಯಾರ್ಥಿನಃ ಅಂತ, ಸ್ಟೂಡೆಂಟ್ಸ್. ಸುಪ್ರಭಾತಂ ಮಹೋದಯೇ ಅಂತ ಹೇಳ್ತಾರೆ. ಅಂದರೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ನೀವು ಇಂಗ್ಲೀಷಲ್ಲಿ ಹೇಳ್ತೀರಲ್ವ, ಅದೇ ಥರ ಸಂಸ್ಕೃತದಲ್ಲಿ ಹೇಳೋದು ಹೆಂಗೆ ಅಂದರೆ ಸುಪ್ರಭಾತಂ ಮಹೋದಯೇ ಅಂತ ಹೇಳಬೇಕು. ಅದೇ ಮಧ್ಯಾಹ್ನ ಆದರೆ ಸುಮಧ್ಯಾಹ್ನ ಅಂತ ಹೇಳಬೇಕು. ಸಾಯಂಕಾಲ ಆದರೆ ಸುಸಾಯಂ, ಶುಭ ಸಂಧ್ಯಾ ಅಂತ ಹೇಳಬೇಕು. ಅಧ್ಯಾಪಿಕ, ಆಮೇಲೆ ಅಧ್ಯಾಪಿಕ ಮೇಡಮ್ ಹೇಳ್ತಾರೆ ಸುಪ್ರಭಾತಂ, ಗುಡ್ ಮಾರ್ನಿಂಗ್, ಉಪವಿಶಂತು, ಪ್ಲೀಸ್ ಸಿಟ್ ಡೌನ್,
ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಉಪವಿಶಂತು ಇಲ್ಲಿ ಲೋಟ್ ಲಕಾರ ಪ್ರಥಮ ಪುರುಷ ಬಹುವಚನ ಇದೆ. ಅದ್ಯ ಅಹಂ ನವೀನ ವಿಷಯಂ ಏಕಂ ಪಾಠಯಾಮಿ. ಈ ಅದ್ಯ ಅಂದರೆ ಇಂದು ಅಥವಾ ಈಗ ಎರಡು ಅರ್ಥವೂ ಇದೆ. ಅಹಂ ನಾನು, ನವೀನ ವಿಷಯಂ ಏಕಂ ಹೊಸ ವಿಷಯವೊಂದನ್ನು ಪಾಠಯಾಮಿ ಹೇಳುತ್ತೇನೆ. ನೋಡಿ ನವೀನ ಅಂತ ಬಂತು. ನವೀನ ಇದರ ವಿರುದ್ಧ ಪದ ಪ್ರಾಚೀನ, ಪುರಾತನ ಅಂತ ಅರ್ಥ. ನವೀನ ಅಂದರೆ ಹೊಸ ಅಂತ ಅರ್ಥ. ಹೊಸ ವಿಷಯವೊಂದನ್ನು ಪಾಠಯಾಮಿ ಪಾಠ ಮಾಡುತ್ತೇನೆ ಅಂತ. ಭವತಃ ಸರ್ವಾನ್ ಉದ್ಯಾನಂ ನಯಾಮಿ. ನಿಮ್ಮೆಲ್ಲರನ್ನು ಉದ್ಯಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಮೇಡಮ್ ಹೇಳ್ತಾರೆ, ಅಧ್ಯಾಪಕಿ. ಉದ್ಯಾನಂ ಅಂದರೆ ಗಾರ್ಡನ್ ಅಂತ ಅರ್ಥ. ತತ್ರ ಪ್ರಕೃತೇ ಶೋಭಾಂ ದರ್ಶಯಾಮಿ. ಅಲ್ಲಿ ಆ ಪ್ರಕೃತಿ ಅಂದರೆ ನೇಚರ್, ಅದರ ಶೋಭಾಂ ಅಂದರೆ ಸೌಂದರ್ಯವನ್ನು ತೋರಿಸುತ್ತೇನೆ ಅಂತ. ಅಂದರೆ ಪ್ರಕೃತಿಯ ಮಧ್ಯೆ ನಾವು ಆ ಸೌಂದರ್ಯವನ್ನು ಸವಿಯುತ್ತಾ ಪಾಠವನ್ನು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಅಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಛಾತ್ರಾಃ ಭವತು ಮಹೋದಯೇ. ಓಕೆ ಮ್ಯಾಮ್, ಸರಿ ಮಹೋದಯೇ ಅಂತ ಹೇಳ್ತಾರೆ. ಭವತು ಲೋಟ್ಲಕಾರ ಪ್ರಥಮ ಪುರುಷ ಏಕವಚನ. ಮಹೋದಯೇ ಸಂಬೋಧನಾ ಭಕ್ತಿ ಏಕವಚನ ಇದೆ. ಸಂಬೋಧನಾ ಪ್ರಥಮ. ವಯಂ ಅಪಿ ಬಹಿಃ ಗಂತುಂ ಇಚ್ಛಾಮಃ. ನಾವು ಸಹ ಆಚೆ ಹೋಗಲು ಇಷ್ಟಪಡುತ್ತೇವೆ ಅಂತ. ಯಾವಾಗಲೂ ಆಚೆ ಕರ್ಕೊಂಡು ಹೋಗ್ತೀವಿ ಅಂದರೆ ತುಂಬ ಖುಷಿ ಆಗುತ್ತಲ್ವ. ಅದಕ್ಕೆ ಇವರು ಹೇಳ್ತಾರೆ, ನಾವು ಸಹ ಹೊರಗಡೆ ಹೋಗೋದಕ್ಕೆ, ಅಲ್ಲಿ ಆ ಉದ್ಯಾನಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾರೆ. ಇಚ್ಛಾಮಃ ಲಟ್ಲಕಾರ ಉತ್ತಮ ಪುರುಷ ಬಹುವಚನಂ. ಬಹಿಃ ವಿರುದ್ಧಾರ್ಥಕ ಪದ ಕೇಳ್ಬೋದು. ಅಂತಹ ಅಂತ ಬರೀಬೇಕು. ಬಹಿಃ ಅಂದರೆ ಔಟ್ಸೈಡ್, ಅಂತಹ ಅಂದರೆ ಇನ್ಸೈಡ್. ಅಧ್ಯಾಪಿಕ ಸರ್ವೇ ಆಗಚ್ಚಂತು. ಮೇಡಮ್ ಹೇಳ್ತಾರೆ ಎಲ್ಲರೂ ಬನ್ನಿ ಅಂತ ಕರೀತಾರೆ. ಆಗಚ್ಚಂತು ಲೋಟ್ ಪ್ರಥಮ ಪುರುಷ ಬಹುವಚನ. ಸರ್ವೇ ಉದ್ಯಾನಂ ಗಚ್ಚಂತಿ. ಎಲ್ಲರೂ ಉದ್ಯಾನಕ್ಕೆ ಹೋಗುತ್ತಾರೆ. ಗಚ್ಚತಿ ಗಚ್ಚತಃ ಗಚ್ಚಂತಿ. ಲಟ್ಲಕಾರ ಪ್ರಥಮ ಪುರುಷ ಬಹುವಚನಂ. ರಾಜೇಶ ಪಶ್ಯ ಪಶ್ಯ ತತ್ರ ವರ್ಣರಂಜಿತಾನಿ ಪುಷ್ಪಾಣಿ ಸಂತಿ. ರಾಜೇಶ ಅನ್ನೋ ಸ್ಟೂಡೆಂಟ್ ಹೇಳ್ತಾನೆ, ನೋಡು ನೋಡು. ತತ್ರ ಪಶ್ಯ ಅಂದರೆ ನೋಡುವಂತ. ವರ್ಣರಂಜಿತಾನಿ ಪುಷ್ಪಾಣಿ ಸಂತಿ ಅಂದರೆ ಕಲರ್ಫುಲ್ ಆಗಿರೋ ಫ್ಲವರ್ಸ್ ಇವೆ ಅಂತ. ವರ್ಣರಂಜಿತಾನಿ ಅಂದರೆ ವಿವಿಧ ಬಣ್ಣದ ಹೂಗಳು ಇವೆ. ಪುಷ್ಪಾಣಿ ಸಂತಿ. ಪುಷ್ಪಂ ಪುಷ್ಪೇ ಪುಷ್ಪಾಣಿ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಸಂತಿ ಅಸ್ತಿ ಸ್ತಃ ಸಂತಿ ಅಂತ ಲಟ್ ಪ್ರಥಮ ಬಹುವಚನ. ಸಮೀರ ಆಮೇಲೆ ಸಮೀರ್ ಅನ್ನೋ ಸ್ಟೂಡೆಂಟ್ ಹೇಳ್ತಾನೆ, ಆಂ ವಾಯು ಅಪಿ ಮಂದಂ ಮಂದಂ ವಾತಿ. ಹೌದು, ಗಾಳಿಯೂ ಸಹ ನಿಧಾನವಾಗಿ ಬೀಸ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ಅಲ್ಲಿನ ಪರಿಸರವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕುಮಾರ ಅಹಂ ಚಿಂತೆಯಾಮಿ ಸಾಯಂಕಾಲೇ ವೃಷ್ಟಿ ಭವಿಷ್ಯತಿ ಇತಿ. ಕುಮಾರ ಅನ್ನೋ ಸ್ಟೂಡೆಂಟ್ ಹೇಳ್ತಾನೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಸಾಯಂಕಾಲೇ ವೃಷ್ಟಿ ಭವಿಷ್ಯತಿ ಇತಿ ಅಂದರೆ ಈವ್ನಿಂಗು ಸಾಯಂಕಾಲ ಮಳೆಯೂ ಸಹ ಬರ್ಬೋದು ಅಂತ ಅವನು ಹೇಳ್ತಾ ಇದ್ದಾನೆ. ಕುಮಾರ ವೃಷ್ಟಿ ಭವಿಷ್ಯತಿ ಇತಿ. ಭವಿಷ್ಯತಿ ಲೃಟ್ಲಕಾರ ಪ್ರಥಮ ಪುರುಷ ಏಕವಚನ. ಜೋಸೆಫ್ ಆಮೇಲೆ ಜೋಸೆಫ್ ಹೇಳ್ತಾನೆ, ಇದಾನಿಂ ವರ್ಷ ಋತು ಕಿಲ ಕಿಂ. ಈಗ ವರ್ಷ ಋತು ಅಲ್ವಾ ಅಂತ ಹೇಳ್ತಾನೆ ಅವನು. ವರ್ಷ ಋತು ಅಂದರೆ ಹೆಸರು ಹೇಳ್ದಂಗೆ ನೋಡಿ, ವೃಷ್ಟಿಗೆ ಪರ್ಯಾಯ ಪದ ವರ್ಷ ಅಂತ ಇದೆ. ಸೊ ವರ್ಷ ಋತು ಅಂದರೆ ಮಳೆಗಾಲ ಅಂತ ಅರ್ಥ. ಆಗ ಮಳೆಗಾಲ ಅಲ್ವಾ ಈಗ, ಇದಾನಿಂ ಅಂದರೆ ಈಗ ನಾವು ಅಂತ ಜೋಸೆಫ್ ಪ್ರಶ್ನೆ ಮಾಡ್ತಾನೆ. ಆಮೇಲೆ ಅಧ್ಯಾಪಿಕ ಮೇಡಮ್ ಹೇಳ್ತಾರೆ, ನ ಇದಾನಿಂ ವಸಂತ ಋತು. ಈಗ ವರ್ಷ ಋತು ಅಲ್ಲ, ಈಗ ವಸಂತ ಋತು, ಈಗ ಸ್ಪ್ರಿಂಗ್ ಸೀಸನ್ ಇವಾಗ ಅಂತ ಆ ಮೇಡಮ್ ಹೇಳ್ತಾರೆ. ವಸಂತ ಪ್ಲಸ್ ಋತು ಇಲ್ಲಿ ಗುಣಸಂಧಿ. ಕಿಂ ಭವಾನ್ ಋತೂನಾಂ ವಿಷಯ ನ ಜಾನಾತಿ. ಏನು ನೀವು ಋತುಗಳ ಬಗ್ಗೆ ಗೊತ್ತಿಲ್ವಾ ನಿಮಗೆ ಅಂತ ಕೇಳ್ತಾಳೆ. ಅಂದರೆ ಮೇಡಮ್ ಕೇಳ್ತಾರೆ, ಋತುಗಳ ವಿಷಯದಲ್ಲಿ ನ ಜಾನಾತಿ ಅಂದರೆ ನಿಮಗೆ ಗೊತ್ತಿಲ್ವಾ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ತಾರೆ. ಬಾದಲ್ ಅನ್ನೋ ಸ್ಟೂಡೆಂಟ್ ಹೇಳ್ತಾರೆ, ಆಂ ಮಹೋದಯೇ. ಹೌದು ಮೇಡಮ್, ಇದಾನಿಂ ಸ್ಮರಾಮಿ. ಇವಾಗ ನನಗೆ ನೆನಪಾಯಿತು. ಮಮ ಮಾತಾ ಉಕ್ತವತಿ. ನನ್ನ ತಾಯಿ ಹೇಳ್ತಾ ಇದ್ರು. ಉಕ್ತವತಿ ಆಸೀತ್ ಅಂದರೆ ನನ್ನ ತಾಯಿ ಹೇಳ್ತಾ ಇದ್ರು ಅಂತ. ಅಂದರೆ ಯಾವುದ್ರ ಬಗ್ಗೆ ಅಂದರೆ ಋತುಗಳ ಬಗ್ಗೆ ನನ್ನ ತಾಯಿ ಹೇಳ್ತಾ ಇದ್ರು ಅಂತ ಆ ಬಾದಲ್ಲು ಮೇಡಮ್ಗೆ ಹೇಳ್ತಾರೆ. ಲತಾ ಆಮೇಲೆ ಲತಾ ಹೇಳ್ತಾಳೆ, ಮಹೋದಯೇ
ಏತೇಷಾಂ ಋತೂನಾಂ ವಿಷಯೇ ಜ್ಞಾತುಂ ಇಚ್ಛಾಮಿ. ಆಮೇಲೆ ಲತಾ ಅನ್ನೋ ಹುಡುಗಿ ಹೇಳ್ತಾಳೆ, ಮೇಡಮ್ ಈ ಋತುಗಳ ವಿಷಯದಲ್ಲಿ ನಾನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತ ಆ ಲತಾ ಹೇಳ್ತಾಳೆ. ಲತಾ ಅನ್ನೋ ಹುಡುಗಿ. ಛಾತ್ರಾಹ ವಯಂ ಅಪಿ ಇಚ್ಛಾಮಃ, ನಾವು ಸಹ ಇಷ್ಟಪಡ್ತೀವಿ, ಋತುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಆಸಕ್ತಿ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಅಧ್ಯಾಪಿಕ ಅಸ್ತು ಕ್ರಮಶಃ ವದಾಮಿ, ಓಕೆ ಕ್ರಮವಾಗಿ ಹೇಳ್ತೀನಿ, ಒಂದಾದಮೇಲೆ ಒಂದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ವದಾಮಿ ಲಟ್ಲಕಾರ ಉತ್ತಮ ಪುರುಷ ಏಕವಚನ, ಲೋಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಸರ್ವಸ್ಯಾದೌ ಭವತಿ ವಸಂತ ಋತು, ಎಲ್ಲಕ್ಕಿಂತ ಮೊದಲನೇದು ವಸಂತ ಋತು, ಅಂದರೆ ಚೈತ್ರ ವೈಶಾಖಕ್ಕೆ ವಸಂತ ಋತು ಅದು. ಮಾಸಗಳಲ್ಲಿ ಫಸ್ಟ್ ವೈಶಾಖ ಎರಡು ಮಾಸ ಸೇರಿ ವಸಂತ ಋತು ಅಂತ ಕರಿತೀವಿ. ವಸಂತ ಋತುವು ಏಷಃ ಋತೂನಾಂ ರಾಜ ಇತಿ ಕಥ್ಯತೆ, ಈ ಋತುವನ್ನು ಋತುಗಳ ರಾಜ ಎಂದು ಕರೀತೀವಿ, ರಾಜ ಎಂದು ಕರೆಯಲ್ಪಡುತ್ತೆ. ವಸಂತ ಋತು ಋತುಗಳ ರಾಜ. ಅಸ್ಯ ಆಗಮನೇನ ಪ್ರಕೃತಿ ಫಲಪುಷ್ಪೈ ಶೋಭತೆ, ಇದರ ಆಗಮನದಿಂದ ಅಂದರೆ ವಸಂತ ಋತುವಿನ ಆಗಮನದಿಂದ, ವಸಂತ ಋತುವಿನಲ್ಲಿ ಚೈತ್ರ ವೈಶಾಖ ಮಾಸದಲ್ಲಿ ಪ್ರಕೃತಿ ಅಂದರೆ ನೇಚರ್ ಫಲಪುಷ್ಪೈ ಶೋಭತೆ, ಅಂದರೆ ಹಣ್ಣು ಫಲ ಅಂದರೆ ಹಣ್ಣು ಅಂತ, ಪುಷ್ಪ ಅಂದರೆ ಫ್ಲವರ್ಸ್, ಹಣ್ಣು ಮತ್ತು ಹೂಗಳಿಂದ ಶೋಭಿಸುತ್ತದೆ. ಅಂದರೆ ನೇಚರ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಹಣ್ಣುಗಳೆಲ್ಲ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವಸಂತ ಋತು ಬರುತ್ತೆ. ಶೋಭತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಗಗನಂ ನಿರ್ಮಲಂ ಭವತಿ, ಆಕಾಶವೂ ಸಹ ಶುದ್ಧವಾಗಿರುತ್ತೆ. ನಿರ್ಮಲಂ ಅಂದರೆ ಶುದ್ಧಂ ಅಂತ, ಪ್ಯೂರ್ ಆಗಿರುತ್ತೆ, ಯಾವುದು ಮೋಡಗಳಿರೋದಿಲ್ಲ. ಸಾಮಾನ್ಯವಾಗಿ ಗಗನಂ ಅಂದರೆ ಆಕಾಶ ಪರ್ಯಾಯ ಪದ ಬರೀಬೇಕು. ತಟಾಕೇಶು ಶುದ್ಧಂ ಜಲಂ ವಿರಾಜತೆ, ಅಂದರೆ ಕೆರೆಗಳಲ್ಲಿ ಶುದ್ಧವಾದ ನೀರು ಇರುತ್ತೆ. ಸರೋವರ ಕೆರೆಗಳಲ್ಲಿ ನೀರನ್ನು ನಾವು ಕಾಣಬಹುದು. ಅತಃ ಅಯಂ ಋತು ಶ್ರೇಷ್ಠತಮಃ, ಅಯಂ ಅಂದರೆ ಈ ಋತು, ಈ ಸೀಸನ್ ಅಂದರೆ ವಸಂತ ತುಂಬ ಶ್ರೇಷ್ಠವಾದದ್ದು. ಭಾರತೀಯಾನಾಂ ಏತತ್ ನೂತನ ವರ್ಷಾರಂಭ ದಿನಂ, ಇನ್ನೊಂದು ವಿಶೇಷ ಏನು ಅಂದರೆ ನಮಗೆ ಹೊಸ ವರ್ಷ ವಸಂತ ಋತು ಅಂದರೆ ಚೈತ್ರ ಮಾಸದ ಪ್ರಥಮ ದಿನ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ. ಆದರೆ ಎಷ್ಟೊಂದು ಜನ ಜನವರಿ ಫಸ್ಟು ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡೋದು, ಎಂಜಾಯ್ ಮಾಡೋದನ್ನು ನಾವು ಕಾಣ್ತೀವಿ. ನಿಜವಾದ ಹಿಂದೂಗಳು ನೂತನ ವರ್ಷವನ್ನು ಯುಗಾದಿಯ ದಿವಸ ಅಂದರೆ ವಸಂತ ಮಾಸದ ಪ್ರಥಮ ದಿವಸ ಆಚರಿಸೋದು ತುಂಬ ಸರಿಯಾದ ವಿಧಾನ. ಹಾಗಾಗಿ ನಾವು ಎಲ್ಲರೂ ಅದೇ ದಿವಸವನ್ನು ನೂತನ ವರ್ಷವಾಗಿ ಆರಂಭಿಸೋಣ. ಆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಫಸ್ಟು ನಾವು ಸೆಲೆಬ್ರೇಟ್ ಮಾಡಿ ಕುಣಿದು ಕುಪ್ಪಳಿಸಿ ಬಾರ್ ರೆಸ್ಟೋರೆಂಟಿಗೆಲ್ಲ ಹೋಗಿ ಕುಣಿಯೋದು, ಮಿಸ್ಬಿಹೇವ್ ಮಾಡೋದು ಇವನ್ನೆಲ್ಲ ಮಾಡಬಾರ್ದು. ನಾವು ಸಾಮಾನ್ಯವಾಗಿ ಮಾಸಗಳ ಪ್ರಕಾರ, ತಿಥಿಗಳ ಪ್ರಕಾರ ಎಲ್ಲ ಹಬ್ಬಗಳನ್ನು ಹರಿದಿನಗಳನ್ನು ಆಚರಿಸಬೇಕು. ಸಲೀಂ ಅತಃ ಏವ ಶೋಭತೆ ಖಲು, ಆಮೇಲೆ ಸಲೀಂ ಹೇಳ್ತಾನೆ, ಆದ್ದರಿಂದಲೇ ಈ ಉದ್ಯಾನವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವೇ ಅಂತ ಕೇಳ್ತಾನೆ. ಅಂದರೆ ಹಣ್ಣುಗಳಿಂದ ತುಂಬಿದೆ. ಕಿಂ ವಿಸ್ಮೃತಂ ವಾ, ಹೋಗೋದು. ಋತು ಮುಂದಿನ ಋತು ಗ್ರೀಷ್ಮ, ಅಂದರೆ ವಸಂತ ಬರೋ ಋತು ಗ್ರೀಷ್ಮ ಋತು ಅಂತ ಕರಿತೀವಿ. ಗ್ರೀಷ್ಮೆ ಆತಪಃ ಪ್ರಖರಃ ಭವತಿ, ಅಂದರೆ ಮೇ ತಿಂಗಳಿರುತ್ತೆ ಸಾಮಾನ್ಯವಾಗಿ, ಮೇ ಜೂನ್ಗಳಲ್ಲಿ ಅಥವಾ ಏಪ್ರಿಲ್ ಎಂಡು ಮೇದಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುತ್ತೆ. ಹಾಲಿಡೇಸ್ ಅಂತ ಕೊಡ್ತೀವಿ ಮಕ್ಕಳಿಗೆ. ಗ್ರೀಷ್ಮೆ ಆತಪಃ ಅಂದರೆ ಬಿಸಿಲು ಪ್ರಖರವಾಗಿರುತ್ತೆ, ಅಂದರೆ ಜೋರಾಗಿರುತ್ತೆ. ಟೆಂಪರೇಚರ್ 35-40-45ವರೆಗೂ ಹೋಗುತ್ತೆ. ಅಯಂ ಘರ್ಮಕಾಲ, ಇದು ತುಂಬ ಘರ್ಮ ಅಂದರೆ ಬಿಸಿಲ ಕಾಲ, ಅಂದರೆ ಹೀಟ್ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುವಂತಹ ಕಾಲ ಇದು ಅಂತ. ಗ್ರೀಷ್ಮ ಋತು ಅಂತ್ಯ ಸಮಯ ಆಕಾಶೇ ಮೇಘಾಃ ಭವಂತಿ, ಗ್ರೀಷ್ಮ ಋತುವಿನ ಕೊನೆಯಲ್ಲಿ ಆಕಾಶದಲ್ಲಿ ಮೋಡಗಳು ಸ್ಟಾರ್ಟ್ ಆಗುತ್ತೆ. ಕ್ಲೌಡ್ಸ್, ಮೇಘಾಃ ಅಂದರೆ ಕ್ಲೌಡ್ಸ್ ಅಂತ ಶುರುವಾಗುತ್ತೆ. ಅಂದರೆ ಗ್ರೀಷ್ಮ ಋತು ಮುಗೀತಿದ್ದಂಗೆ ಮೋಡಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅಸ್ಮಿನ್ ಋತೌ ವಿಶೇಷ ಪರ್ವದಿನಾನಿ ನ ಸಂತಿ, ಈ ಋತುವಿನಲ್ಲಿ ಗ್ರೀಷ್ಮ ಋತುವಿನಲ್ಲಿ ವಿಶೇಷವಾದ ಹಬ್ಬಗಳು ಇರೋದಿಲ್ಲ ಅಂತ. ಅಂದರೆ ಬೇಸಿಗೆ ಮುಗಿದು ಮಳೆಗಾಲ ಶುರುವಾಗ್ತಾ ಇರುತ್ತೆ.
ಆ ಸಮಯದಲ್ಲಿ ಅಷ್ಟೊಂದು ವಿಶೇಷವಾದ ಹಬ್ಬ ಹರಿದಿನಗಳನ್ನು ಸಾಮಾನ್ಯವಾಗಿ ಲತಾ ಆಂ ತದಾ ಘರ್ಮಕಾಲ ವಿರಾಮ ಭವತಿ. ಆಮೇಲೆ ಲತಾ ಹೇಳ್ತಾಳೆ, ಹೌದು ಆಗ ಘರ್ಮಕಾಲ ವಿರಾಮ ಅಂದರೆ ಸಮ್ಮರ್ ಹಾಲಿಡೇಸ್, ಸಮ್ಮರ್ ಹಾಲಿಡೇ ಇರುತ್ತೆ. ಅಧ್ಯಾಪಿಕ ಹೇ ಛಾತ್ರಾಹ ಅಗ್ರಿಮಃ ಋತುಃ ಕಃ. ಓ ವಿದ್ಯಾರ್ಥಿಗಳೇ, ಮುಂದಿನ ಋತು ಯಾವುದು ಅಂತ ಮೇಡಮ್ ಕೇಳ್ತಾರೆ. ಆಮೇಲೆ ಕುಮಾರ ಹೇಳ್ತಾನೆ, ಅಹಂ ವದಾಮಿ ವರ್ಷ ಋತು ಕಿಲ. ನಾನು ಹೇಳ್ತೀನಿ, ಅಹಂ ವದಾಮಿ ಅಂದರೆ ನಾನು ಹೇಳ್ತೀನಿ ಅಂತ. ವರ್ಷ ಋತು ಕಿಲ, ವರ್ಷ ಪ್ಲಸ್ ಋತು ಗುಣಸಂಧಿ, ವರ್ಷ ಋತು ಅಲ್ವಾ, ಕಿಲ ಅಂದರೆ ಅಲ್ಲವೇ ಅಂತ, ಈಸ್ ಇಟ್ ಅಂತ. ಅಧ್ಯಾಪಿಕ ಆಂ ಹೌದು ಎಸ್. ಗ್ರೀಷ್ಮಾನಂತರಂ ವರ್ಷ ಋತು, ಗ್ರೀಷ್ಮ ಋತು ಆದಮೇಲೆ ಬರೋ ಋತು ಯಾವುದು ಅಂದರೆ ವರ್ಷ ಋತು. ಏತಸ್ಮಿನ್ ಋತೌ ಮೇಘಾಃ ಗರ್ಜಂತಿ ವರ್ಷಂತಿ ಚ. ಈ ಋತುವಿನ ವಿಶೇಷ ಏನು ಅಂದರೆ ಮೋಡಗಳು ಗರ್ಜಿಸುತ್ತವೆ. ವರ್ಷಂತಿ ಅಂದರೆ ಮತ್ತು ಮಳೆಯೂ ಆಗುತ್ತೆ ಅಂತ. ಮಳೆಗಾಲ ವೃಷ್ಟ್ಯ ಸರ್ವತ್ರ, ಮಳೆಯಿಂದ ಎಲ್ಲ ಕಡೆ ನೀರು ಕಾಣುತ್ತೆ, ಎಲ್ಲಿ ನೋಡಿದ್ರು ನೀರು ನೀರು ನೀರು, ಒಂದೊಂದ್ಸಲ ಪ್ರವಾಹನೂ ಬರುತ್ತೆ. ನದ್ಯ ಜಲಪೂರ್ಣಾ ಪ್ರವಹಂತಿ ಚ. ನದಿಗಳು ಜಲದಿಂದ ನೀರಿನಿಂದ ತುಂಬಿ ಪ್ರವಹಂತಿ ಹರಿತಾ ಇರುತ್ತೆ, ಎಲ್ಲ ನದಿಗಳು ನೀರಿನಿಂದ ತುಂಬಿ ಹರಿಯುತ್ತೆ. ಅದೇ ಬೇಸಿಗೆ ಕಾಲ ಬಂದರೆ ಎಲ್ಲ ಡ್ರೈ ಆಗುತ್ತೆ, ಒಣಗಿ ಹೋಗುತ್ತೆ, ಬತ್ತಿ ಹೋಗುತ್ತೆ. ನದ್ಯ ನದಿ ನದ್ಯವು ನದ್ಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಜಲಂ ಅಂತ ಬಂತು, ಜಲಂ ಅಂದರೆ ಪಾನೀಯಂ ಉದಕಂ ತೋಯಂ ಸಲೀಲಂ ಪರ್ಯಾಯ ಪದ ಬರಿಬೇಕು. ದೃಶ್ಯತೆ ಲಟ್ ಪ್ರಥಮ ಏಕವಚನ. ವರ್ಷ ಋತು ವಿಶೇಷ ವರ್ತತೆ, ವರ್ಷ ಋತು ವಿಶೇಷವಾಗಿರುತ್ತೆ ಅಂತ, ವೆರಿ ವೆರಿ ಸ್ಪೆಷಲ್. ಜಾನಂತಿ ವಾ, ಗೊತ್ತಾಯ್ತಾ ಅಂತ ಕೇಳ್ತಾರೆ ಮೇಡಮ್. ಛಾತ್ರ ನ ವದತು ಮಹೋದಯೇ, ಇಲ್ಲ ಇಲ್ಲ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಅಧ್ಯಾಪಿಕ ಶ್ರಾವಣ ಪೂರ್ಣಿಮಾಯಾಂ ಸಂಸ್ಕೃತ ದಿನಂ ಸರ್ವತ್ರ ಆಚರ್ಯತೆ. ಶ್ರಾವಣ ಪೂರ್ಣಿಮೆಯ ದಿವಸ ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ, ಪೂರ್ಣಿಮಾ ಅಂದರೆ ಹುಣ್ಣಿಮೆ ದಿವಸ, ಸಂಸ್ಕೃತ ದಿನ ಅಂತ ಎಲ್ಲ ಕಡೆ ಆಚರಿಸಲ್ಪಡುತ್ತೆ. ಛಾತ್ರ ಮಹಾನ್ ಸಂತೋಷ, ತುಂಬ ಸಂತೋಷ ಆಯಿತು. ಸಂತೋಷ ಪರ್ಯಾಯ ಪದ ಆನಂದ ಮುದಃ ಅಂತ. ವಯಮ್ಮಪಿ ಶಾಲಾಯಾಂ ಸಂಸ್ಕೃತ ದಿನಂ ಆಚರಾಮಃ. ನಾವು ಸಹ ಶಾಲೆಯಲ್ಲಿ ಸಂಸ್ಕೃತ ದಿನವನ್ನು ಆಚರಿಸುತ್ತೇವೆ. ಅದು ಸಂಸ್ಕೃತ ದಿನ ದಿನಾಂಕ ಪ್ರಕಾರ ಬರಲ್ಲ, ಯಾವಾಗಲೂ ಅದು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಬರುತ್ತೆ, ಆವತ್ತೇ ರಕ್ಷಾಬಂಧನ ಇರುತ್ತೆ, ಅದೊಂದು ವಿಶೇಷ. ಹಾಗಾಗಿ ಪ್ರತಿ ವರ್ಷ ಜಗತ್ತಿನಾದ್ಯಂತ ನಾವು ಸಂಸ್ಕೃತ ದಿನವನ್ನು ಆಚರಿಸ್ತೀವಿ. ಅದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಅಥವಾ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ವಿಶ್ವ ಸಂಸ್ಕೃತ ದಿನ ಅಂತ ನಾವು ಆಚರಿಸ್ತೀವಿ. ಯಾಕೆಂದರೆ ಸಂಸ್ಕೃತ ಒಂದು ದೇವಭಾಷೆ, ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ, ಎಲ್ಲ ಭಾಷೆಗಳ ಜನನಿ. ಹಾಗಾಗಿ ನಮ್ಮ ಸಂಸ್ಕೃತಿಯ ಮೂಲ ರಾಮಾಯಣ ಮಹಾಭಾರತ ವೇದಗಳು ಪ್ರತಿಯೊಂದು ಸಹ ಸಂಸ್ಕೃತದಲ್ಲಿಯೇ ಇದೆ. ಇನ್ನೊಂದು ವಿಶೇಷ ಏನು ಅಂದರೆ ಸಂಸ್ಕೃತದಲ್ಲಿ ಜ್ಞಾನವೂ ಇದೆ, ವಿಜ್ಞಾನವೂ ಇದೆ. ಹಾಗಾಗಿ ಅದನ್ನು ಸಂಸ್ಕೃತ ದಿನವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು. ಕೆಲವು ಶಾಲೆಗಳಲ್ಲಿ ಸಂಸ್ಕೃತ ಸಪ್ತಾಹ ಅಂತ 7 ದಿನಗಳವರೆಗೆ ಅದನ್ನು ಆಚರಿಸ್ತೀವಿ. ಎಲ್ಲ ಬೇರೆ ಭಾಷೆಗಳಿಗೆ ಇದೇ ತಾಯಿ ಭಾಷೆ ಇದು. ಅಂದರೆ ಸಂಸ್ಕೃತದಿಂದಲೇ ನಾವು ಸಂಸ್ಕೃತ ಪದಗಳನ್ನೇ ನಾವು ಹಿಂದಿ, ತೆಲುಗು, ಕನ್ನಡ ಎಲ್ಲ ಭಾಷೆಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ದೇವಭಾಷಾ ಅಂತಲೂ ಹೇಳ್ತೀವಿ. ಅಧ್ಯಾಪಿಕ ಅಗ್ರಿಮಃ ಋತು ಶರತ್, ಮುಂದಿನ ಋತು ಶರತ್ ಋತು, ಶರದ್ ಋತು ಅಂತ ಹೇಳ್ತೀವಿ. ಅಸ್ಮಿನ್ ವೃಷ್ಟಿಕಾಲ ಸಮಾಪ್ತಃ ಭವತಿ. ಈ ಋತುವಿನಲ್ಲಿ ಮಳೆಗಾಲ, ವೃಷ್ಟಿಕಾಲ ಅಂದರೆ ಮಳೆಗಾಲ, ರೇನಿ ಸೀಸನ್. ಸಮಾಪ್ತಃ ಭವತಿ ಅಂದರೆ ಮುಗಿಯುತ್ತೆ. ಸರ್ವತ್ರ ಹರಿದ್ವರ್ಣ ಸಸ್ಯಾನಿ ದೃಶ್ಯಂತೆ. ಎಲ್ಲ ಕಡೆ ಹರಿದ್ವರ್ಣ ಸಸ್ಯಾನಿ ಅಂದರೆ ಹಸಿರು ಬಣ್ಣದ ಸಸ್ಯಗಳು, ಹಸಿರು ಎಲ್ಲ ಕಡೆ ಗ್ರೀನರಿ ದೃಶ್ಯಂತೆ ಅಂದರೆ ಕಂಡುಬರುತ್ತವೆ. ರಾತ್ರೌ ಚಂದ್ರ ಸಮ್ಯಕ್ ಪ್ರಕಾಶತೆ. ರಾತ್ರಿಯಲ್ಲಿ ಚಂದ್ರ ತುಂಬ ಚೆನ್ನಾಗಿ ಪ್ರಕಾಶಮಾನವಾಗಿ ಕಾಣುತ್ತಾನೆ. ನೋಡಿ ಚಂದ್ರ ಅಂತ ಬಂತು. ಚಂದ್ರ ಪರ್ಯಾಯ ಪದ ಶಶಾಂಕ, ಹಿಮಾಂಶು, ರಜನೀಕರ, ಇಂದು ಅಂತ ಪರ್ಯಾಯ ಪದ ಇದೆ. ರಾತ್ರಿ ಅಪೋಸಿಟ್ ಕೇಳಿದ್ರೆ, ವಿರುದ್ಧ ಪದ ಕೇಳಿದ್ರೆ ದಿವಾ ಅಂತ ಬರಿಬೇಕು. ರಾತ್ರೌ ಅನ್ನೋದು ಸಪ್ತಮಿ ವಿಭಕ್ತಿ ಏಕವಚನ ಸ್ತ್ರೀಲಿಂಗ. ಶರದೃತೋ ಸಮನತರಂ ಹೇಮಂತ ಋತು ಭವತಿ. ಶರದೃತುವಿನ ನಂತರ ಹೇಮಂತ ಋತು ಇರುತ್ತೆ. ಅಯಂ ಶೈತ್ಯಕಾಲ, ಆವಾಗ ಅದು ಚಳಿಗಾಲ.
ಹೇಮಂತ ಋತು ಅಂದರೆ ಚಳಿಗಾಲ. ಪ್ರಾತಃ ರಾತ್ರೌ ಚ ಅತ್ಯಧಿಕಂ ಶೈತ್ಯಂ ಭವತಿ. ಬೆಳಿಗ್ಗೆ ಮತ್ತು ರಾತ್ರಿ ತುಂಬ ಹೆಚ್ಚು ಚಳಿ ಇರುತ್ತೆ ಅಂತ. ಅತಿ ಪ್ಲಸ್ ಅಧಿಕಂ ಅತ್ಯಧಿಕಂ ಎಣ್ಸಂಧಿ. ತಥೈವ ಹಾಗೆಯೇ ತಥಾ ಪ್ಲಸ್ ಏವ ವೃದ್ಧಿಸಂಧಿ. ಅಸ್ಮಿನ್ ಋತೌ ಮಕರ ಸಂಕ್ರಾಂತಿ ಆಚರ್ಯತೆ. ಈ ಋತುವಿನಲ್ಲಿ ಮಕರ ಸಂಕ್ರಾಂತಿಯೂ ಸಹ ಆಚರಿಸಲ್ಪಡುತ್ತೆ. ಮಕರ ಸಂಕ್ರಮಣ ಅಂತ ಹೇಳ್ತೀವಲ್ವ, ಆವಾಗ ಆಚರಿಸಲ್ಪಡುತ್ತೆ. ಅದು ಅಂದರೆ ಜನವರಿ 14 ಅಥವಾ 15ಕ್ಕೆ ಮಕರ ಸಂಕ್ರಮಣ ಆಗುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿನೂ ಸಾಮಾನ್ಯವಾಗಿ ಈ ಋತುವಿನಲ್ಲಿ, ಹೇಮಂತ ಋತುವಿನಲ್ಲೇ ಬರೋದು. ಸಮೀರ ಮಕರ ಸಂಕ್ರಮಣಂ ಅಸ್ಮಾಕಂ ಗ್ರಾಮೆ ಅತ್ಯಂತಂ ವೈಭವೇನ ಆಚರಂತಿ. ಸಮೀರ ಹೇಳ್ತಾನೆ, ಮಕರ ಸಂಕ್ರಮಣ ನಮ್ಮ ಹಳ್ಳಿಯಲ್ಲಿ, ಗ್ರಾಮ ವಿರುದ್ಧ ಪದ ಕೇಳಿದ್ರೆ ನಗರಂ ಅಂತ ಬರಿಬೇಕು. ಗ್ರಾಮೇ ಪುಲ್ಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಅತ್ಯಂತಂ ಅತಿ ಪ್ಲಸ್ ಅಂತಂ ಎಣ್ಸಂಧಿ. ಅತ್ಯಂತ ವೈಭವೇನ ಅಂದರೆ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ, ಆಚರಂತಿ. ಅಂತಿಮ ಶಿಶಿರ ಖಲು. ಲಾಸ್ಟ್ ಸೀಸನ್ ಯಾವುದು ಅಂದರೆ, ಋತು ಯಾವುದು ಅಂದರೆ ಶಿಶಿರ ಋತು. ಅಧ್ಯಾಪಿಕ ಸತ್ಯಂ ಸರಿ. ಅಯಂ ಶೈತ್ಯಸ್ಯ ಅಂತ್ಯಕಾಲ. ಇದು ಚಳಿಗಾಲ ಮುಗಿಯುವಂತಹ ಸಮಯ. ಅದು ವೃಕ್ಷಾ ಪರ್ಣವಿಹೀನಾ ದೃಶ್ಯಂತೆ. ಅಂದರೆ ಶಿಶಿರ ಋತುವಿನ ವಿಶೇಷ ಏನು ಅಂದರೆ ವೃಕ್ಷಗಳು ಅಂದರೆ ಟ್ರೀಸ್, ಪಾದಪಾಹ ಧ್ರುಮಾಹ ಪರ್ಯಾಯ ಪದಗಳು. ಪರ್ಣವಿಹೀನ ಅಂದ್ರೇನು? ಪರ್ಣಂ ಅಂದರೆ ಪತ್ರಂ ಅಂತ, ಅಂದರೆ ಎಲೆಗಳನ್ನು ಕಳೆದುಕೊಳ್ಳುತ್ತೆ, ಎಲೆಗಳೆಲ್ಲ ಉದುರು ಹೋಗುತ್ತೆ, ಮರಗಳ ಎಲೆಗಳು ಉದುರುವಂತಹ ಸಮಯ. ವಾಯು ಮಹತಾ ವೇಗೇನ ವಾತಿ. ಗಾಳಿ ತುಂಬ ವೇಗವಾಗಿ ಬೀಸುತ್ತೆ. ವಾತಿ ಅಂದರೆ ಬೀಸೋದು. ಅಸ್ಮಿನ್ ಶಿವರಾತ್ರಿ ಪರ್ವ ಆಚರ್ಯತೆ. ಈ ಅಸ್ಮಿನ್ ಅಂದ್ರೇನು? ಈ ಶಿಶಿರ ಋತುವಿನಲ್ಲಿ, ಇದರಲ್ಲಿ ಶಿವರಾತ್ರಿ ಪರ್ವ ಆಚರ್ಯತೆ ಅಂದರೆ ಶಿವರಾತ್ರಿ, ಮಹಾಶಿವರಾತ್ರಿ ಹಬ್ಬವು ಆಚರಿಸಲ್ಪಡುತ್ತೆ ಅಂತ. ಪ್ರತಿಮಾ ಏವಂ ವಾ ಭಾರತೆ ಋತೂನಾಂ ಆಧಾರೇಣ ಪರ್ವದಿನಾನಿ ಆಚರಂತಿ ವಾ. ಹೀಗೋ ಭಾರತದಲ್ಲಿ ಋತುಗಳ ಆಧಾರದಿಂದ ಅಂದರೆ ಬೇಸ್ಡ್ ಆನ್ ಋತು, ಸೀಸನ್ಸ್, ಪರ್ವದಿನಾನಿ ಆಚರಂತಿ ವಾ, ಹಬ್ಬದ ದಿನಗಳನ್ನು ಆಚರಿಸ್ತಾರಾ? ಅಧ್ಯಾಪಿಕ ಸತ್ಯಂ ಹೌದು. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಆಚರಿಸಬಾರ್ದು. ನಮ್ಮ ಬರ್ತ್ಡೇ ಇದ್ದರೂ ಸಹ, ಹುಟ್ಟುಹಬ್ಬ ಇದ್ದರೂ ಸಹ ನಾವು ಮಾಸ ತಿಥಿಯ ಆಧಾರದ ಮೇಲೆ ಆಚರಿಸಬೇಕು. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಆಚರಿಸೋದು ನಮ್ಮ ಸಂಸ್ಕೃತಿ, ಶಿಷ್ಟಾಚಾರ, ಸಂಪ್ರದಾಯ ಅಲ್ಲ. ಅದು ವಿದೇಶಿ ಸಂಸ್ಕೃತಿ. ಹಾಗಾಗಿ ಸತ್ಯಂ. ಇಸ್ಲಾಂ ಧರ್ಮೀಯಾ ಕ್ರೈಸ್ತಧರ್ಮೀಯಾ ಅಪಿ ಕಾಲಾನುಸಾರೇಣ ತೇಷಾಂ ಪರ್ವಾಣಿ ಆಚರಂತಿ. ಇಸ್ಲಾಂ ಧರ್ಮದವರು ಆಮೇಲೆ ಕ್ರೈಸ್ತ ಧರ್ಮದವರು ಸಹ ಕಾಲಾನುಸಾರೇಣ ಅಂದರೆ ಅವರ ಕ್ಯಾಲೆಂಡರ್ ಪ್ರಕಾರ, ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅವರ ಹಬ್ಬಗಳನ್ನು ಆಚರಿಸ್ತಾರೆ. ನಾವು ಅದನ್ನೇ ಫಾಲೋ ಮಾಡಿದ್ರೆ ಅದು ತಪ್ಪಾಗುತ್ತೆ. ನಾವು ನಮ್ಮ ಪಂಚಾಂಗದ ಪ್ರಕಾರ ನಮ್ಮ ಋತು, ಮಾಸ, ತಿಥಿಗೆ ಅನುಗುಣವಾಗಿ ಹಬ್ಬವನ್ನು ಆಚರಿಸಬೇಕು. ನೋಡಿ, ಇವತ್ತು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಅಂದರೆ ಭಾದ್ರಪದ ಮಾಸದ ಚತುರ್ಥಿಯ ದಿವಸನೇ ಆಚರಿಸಬೇಕು. ಅದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಡೇಟ್ ಪ್ರಕಾರ ಪ್ರತಿ ವರ್ಷ ಒಂದೇ ಡೇಟಿಗೆ ಆಚರಿಸೋಕ್ಕಾಗೋದಿಲ್ಲ. ಅದೇ ಥರ ಶಿವರಾತ್ರಿ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ನವರಾತ್ರಿ ಇರ್ಬೋದು, ಎಲ್ಲವೂ ಸಹ ಮಾಸ ಮತ್ತು ತಿಥಿಗಳ ಅನುಸಾರವಾಗಿಯೇ ನಾವು ಆಚರಿಸ್ತೀವಿ. ಛಾತ್ರಾಃ ಅದ್ಯ ವಯಂ ಋತೂನ್ ಜ್ಞಾತವಂತಹ. ಇಂದು ನಾವು ಋತುಗಳ ಬಗ್ಗೆ ತಿಳ್ಕೊಂಡೆವು. ಧನ್ಯವಾದಗಳು, ಥ್ಯಾಂಕ್ಸ್ ಅಂತ ವಿದ್ಯಾರ್ಥಿಗಳು ಶಿಕ್ಷಕಿಯವರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಧನ್ಯವಾದ ಹೇಳ್ತಾರೆ. ಅಧ್ಯಾಪಿಕ ಅಸ್ತು ಓಕೆ. ಸಮಯ ಅತೀತ, ಟೈಮ್ ಆಯಿತು. ಶಾಲಾಂ ಗಚ್ಛಾಮಃ, ಶಾಲೆಗೆ ಹೋಗೋಣ ಅಂತ. ಅಂದರೆ ಅವರು ಗಾರ್ಡನಿಗೆ ಹೋಗಿದ್ರಲ್ವ, ಅಲ್ಲಿಂದ ಶಾಲೆಗೆ ಹೋಗೋಣ ವಾಪಸ್ಸು ಅಂತ ಎಲ್ಲರಿಗೂ ಹೇಳ್ತಾರೆ. ನಿಷ್ಕ್ರಾಂತಾಃ ಸರ್ವೇ, ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಅಭ್ಯಾಸ, ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಏಕವಾಕ್ಯೇನ ಉತ್ತರಂ ಲಿಖತ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಛಾತ್ರಾಃ ಸರ್ವೇ ಕುತ್ರ ಗಚ್ಚಂತಿ, ಅಂದರೆ ವಿದ್ಯಾರ್ಥಿಗಳು ಎಲ್ಲರೂ ಎಲ್ಲಿಗೆ ಹೋಗುತ್ತಾರೆ ಅಂತ. ಛಾತ್ರಾಃ ಸರ್ವೇ ಉದ್ಯಾನಂ ಗಚ್ಚಂತಿ. ನೋಡಿ, ಇಲ್ಲಿ ಬರೆದಿದ್ದೀನಿ ಉದ್ಯಾನಂ ಅಂತ. ಕುತ್ರ ಬದಲು ಉದ್ಯಾನಂ ಅಂತ ಬರಿಬೇಕು. ಛಾತ್ರಾಃ ಸರ್ವೇ ಉದ್ಯಾನಂ ಗಚ್ಚಂತಿ, ವಿದ್ಯಾರ್ಥಿಗಳೆಲ್ಲರೂ ಉದ್ಯಾನಕ್ಕೆ ಹೋಗುತ್ತಾರೆ ಅಂತ. ಸೆಕೆಂಡ್ ಒನ್, ಋತವಃ ಕತಿ ಭವಂತಿ, ಋತುಗಳು ಎಷ್ಟು ಇವೆ ಅಂತ. ಕತಿ ಅಂದರೆ ಹೌ ಮೆನಿ ಅಂತ. ಕತಿ ಬದಲು ಷಟ್ ಅಂತ ಬರಿಬೇಕು. ಋತವಃ ಷಟ್ ಭವಂತಿ ಅಂದರೆ 6 ಇವೆ ಅಂತ. ಮೂರನೇದು, ಋತೂನಾಂ ರಾಜ ಕಃ, ಋತುಗಳ ರಾಜ ಯಾರು?
ಋತೂನಾಂ ರಾಜ ವಸಂತಃ ಅಥವಾ ವಸಂತ ಋತು. ಕಹ ಬದಲು ವಸಂತಃ ಅಂತ ಬರೆದ್ರೆ ಆಯಿತು. ಸೆಕೆಂಡ್ ಮೇನ್ ಕೋಷ್ಟಕಕ್ಕೆ ಪದಂ ಚಿತ್ವ ರಿಕ್ತಸ್ಥಾನಾನಿ ಪೂರಯತ. ಅಂದರೆ ಬ್ರ್ಯಾಕೆಟಲ್ಲಿ ಕೊಟ್ಟಿರೋ ವರ್ಡ್ಸನ್ನು ಉಪಯೋಗಿಸಿ ಇಲ್ಲಿ ಪದಗಳನ್ನು ಬಿಟ್ಟ ಸ್ಥಳವನ್ನು ತುಂಬಿಬೇಕು. 3 ವರ್ಡ್ಸ್ ಇದೆ, 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಪರಸ್ಪರಂ ಡ್ಯಾಶ್ ಏವ ಸಂಭಾಷಣಂ ಅಂತ ಇದೆ. ಪರಸ್ಪರಂ ವಾರ್ತಾಲಾಪ ಏವ ಸಂಭಾಷಣಂ. ಅಂದರೆ ಪರಸ್ಪರ ವಾರ್ತಾಲಾಪ ಅಂದರೆ ಕಾನ್ವರ್ಸೇಷನ್ ಮಾಡಿದ್ರೆ ಅದೇ ಸಂಭಾಷಣೆ ಅಂತ. ಸೆಕೆಂಡ್ ಒನ್, ಉದ್ಯಾನೆ ವಾಯು ಮಂದಂ ಮಂದಂ ಭವತಿ. ಉದ್ಯಾನದಲ್ಲಿ ಗಾಳಿಯು ನಿಧಾನವಾಗಿ ಬೀಸ್ತಾ ಇದೆ ಅಂತ. ಮಂದಂ ಮಂದಂ ಫಿಲಪ್ ಮಾಡಬೇಕು. ವಸಂತ ಋತೋ ಆಗಮನೇನ ಪ್ರಕೃತಿ ಡ್ಯಾಶ್ ಶೋಭತೆ. ವಸಂತ ಋತುವಿನ ಆಗಮನದಿಂದ ಪ್ರಕೃತಿಯು ಫಲಪುಷ್ಪೈ ಶೋಭತೆ. ಹಣ್ಣು ಮತ್ತು ಹೂಗಳಿಂದ ಶೋಭಿಸುತ್ತದೆ ಅಂತ. ವಿಲೋಮ ಪದಂ ಪಾಠಾಚಿತ್ವ ಲಿಖತ. ಆಪೋಸಿಟ್ ವರ್ಡ್ಸನ್ನು ಪಾಠದಿಂದ ಆರಿಸಿ ಬರಿಬೇಕು. ವಿಲೋಮ ಪದ ಅಂದರೂ ಒಂದೇ, ವಿರುದ್ಧ ಪದ ಅಂದರೂ ಒಂದೇ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ರಾಚೀನಂ ಅಂದರೆ ನವೀನಂ ಅಂತ. ಅಂತಹ ಅಂದರೆ ಬಹಿಹಿ ಅಥವಾ ಆದಿಹಿ ಅಂತ ಬರಿಬೇಕು. ಎರಡೂ ಕರೆಕ್ಟೇ ಇದು. ಅಂತಹ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಎಂಡ್, ಇನ್ನೊಂದು ಇನ್ಸೈಡ್ ಅಂತ. ಬಹಿಹಿ ಅಂದರೆ ಔಟ್ಸೈಡ್, ಅಂತಹ ಅಂದರೆ ಎಂಡ್ ಅಂತ ಇಟ್ಕೊಂಡ್ರೆ ಆದಿಹಿ. ಆದಿ ಅಂದರೆ ಸ್ಟಾರ್ಟ್ ಅಲ್ವಾ, ಅದಕ್ಕೋಸ್ಕರ. ದುಃಖಂ ಸುಖಂ, ನಿರುತ್ಸಾಹ ಉತ್ಸಾಹ, ಅಪತ್ಯಂ ಪತ್ಯಂ, ಅಸತ್ಯಂ ಸತ್ಯಂ. ಸಂಧಿಂ ವಿಭಜ್ಯ ನಾಮ ಲಿಖತ. ಯಥಾ ಫಾರ್ ಎಕ್ಸಾಂಪಲ್ ವರ್ಷ ಋತು ಅಂದರೆ ವರ್ಷ ಪ್ಲಸ್ ಋತು ಗುಣಸಂಧಿ. ಇದೇ ಥರ ಬರೀಬೇಕು. ಪ್ರವಾಸಾರ್ಥಂ ಅಂತ ಇದೆ. ಪ್ರವಾಸ ಪ್ಲಸ್ ಅರ್ಥಂ ಸವರ್ಣ ದೀರ್ಘ ಸಂಧಿ. ಸರ್ವೋತ್ತಮ, ಸರ್ವ ಪ್ಲಸ್ ಉತ್ತಮ ಗುಣಸಂಧಿ. ವಸಂತ ಋತು, ವಸಂತ ಪ್ಲಸ್ ಋತು ಗುಣಸಂಧಿ. ವಿಭಾಗೋಸ್ತಿ, ವಿಭಾಗೋ ಪ್ಲಸ್ ಅಸ್ತಿ ಪೂರ್ವರೂಪ ಸಂಧಿ. ಯಥಾ ನಿರ್ದೇಶಂ ಲಿಖತ. ವಾಯು ಅಪಿ ಮಂದಂ ಮಂದಂ ಯಾತಿ ಅಂತ. ಇದು ಸರಿಯಾಗಿ ಪ್ರಿಂಟ್ ಆಗಿಲ್ಲ ನನ್ನ ಪುಸ್ತಕದಲ್ಲಿ. ವಾಯುವು ಸಹ ನಿಧಾನವಾಗಿ ಬೀಸ್ತಾ ಇದೆ ಅಂತ ಅರ್ಥ. ಕಹ ಪಾಠ ಅಂದರೆ ಯಾವ ಲೆಸನ್ ಅಂತ ಬರಿಬೇಕು. ಋತುಪರ್ವಾಣೀತಿ ಪಾಠ. ಕಹ ವದತಿ, ಯಾರು ಹೇಳ್ತಾ ಇರೋದು ಈ ನಿಧಾನಕ್ಕೆ ಗಾಳಿ ಬೀಸುತ್ತೆ ಅಂತ. ಸಮೀರಃ ವದತಿ, ಸಮೀರ ಅನ್ನೋ ಸ್ಟೂಡೆಂಟ್ ಹೇಳ್ತಾನಲ್ವ, ಅದಕ್ಕೆ ಕಹ ಬದಲು ಸಮೀರಃ ಬರಿಬೇಕು. ಕಂ ವದತಿ, ಯಾರಿಗೆ ಹೇಳೋದು, ಟು ಹೂಮ್. ಸೊ ರಾಜೇಶಂ ವದತಿ, ರಾಜೇಶನಿಗೆ ಹೇಳೋದು. ಆಮೇಲೆ ಮಹ್ಯಂ ವರ್ಷ ಋತು ರೋಚತೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇದು ಎಕ್ಸ್ಟ್ರಾ ಪ್ರಿಂಟ್ ಆಗಿದೆ. ಇದು ನೀವು ಕಲಿದೇ ಹೋದರೂ ಆಗುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಇದು ಇಡೀ ಪಾಠದಲ್ಲಿ ಎಲ್ಲೂ ಈ ಸೆಂಟೆನ್ಸ್ ಬಂದಿಲ್ಲ. ಸಪೋಸ್ ಕೇಳಿದ್ರೆ ನೀವು ಋತುಪರ್ವಾಣಿ ಇತಿ ಪಾಠ ಛಾತ್ರ ವದತಿ, ಕಾಂ ವದತಿ ಅಂದರೆ ಅಧ್ಯಾಪಿಕಾಂ ವದತಿ ಅಂತ ಬರೀಬೋದು. ಅಂದರೆ ಎಕ್ಸ್ಟ್ರಾ ಪ್ರಿಂಟ್ ಆಗಿದೆ ಅದು. ಭಾರತೀಯಾನಾಂ ಏತತ್ ನೂತನ ವರ್ಷಾರಂಭ ದಿನಂ. ಭಾರತೀಯರಿಗೆ ಇದು ಹೊಸ ವರ್ಷದ ಆರಂಭ ದಿವಸ, ಮೊದಲನೇ ದಿವಸ. ಕಹ ಪಾಠ ಅಗೇನ್ ಋತುಪರ್ವಾಣಿ ಇತಿ ಪಾಠ. ಕಾ ವದತಿ ಅಧ್ಯಾಪಿಕಾ ವದತಿ. ಕಂ ವದತಿ ಛಾತ್ರಾನ್ ವದತಿ. ಆ್ಯಕ್ಚುಲಿ ಕಾನ್ ವದತಿ ಆಗಬೇಕು, ಅಲ್ಲಿ ಕಮ್ ಅಂತ ಇದೆ. ಛಾತ್ರಾನ್ ವದತಿ, ವಿದ್ಯಾರ್ಥಿಗಳನ್ನು ಕುರಿತು ಹೇಳ್ತಾರೆ. ವಯಮಪಿ ಶಾಲಾಯಾಂ ಸಂಸ್ಕೃತ ದಿನಂ ಆಚರಾಮಃ. ನಾವು ಸಹ ಶಾಲೆಯಲ್ಲಿ ಸಂಸ್ಕೃತ ದಿನವನ್ನು ಆಚರಿಸುತ್ತೇವೆ. ಕಹ ಪಾಠ ಋತುಪರ್ವಾಣಿ ಇತಿ ಪಾಠ. ಆಮೇಲೆ ಕದಾ ಸಂಸ್ಕೃತ ದಿನಂ ಭವತಿ ಅಂತ ಇದೆ. ಯಾವಾಗ ಸಂಸ್ಕೃತ ದಿನ? ಶ್ರಾವಣ ಪೂರ್ಣಿಮಾಯಾಮ್, ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಸಂಸ್ಕೃತ ದಿನ ಇರುತ್ತಲ್ವ. ಕದಾ ಬದಲು ಶ್ರಾವಣ ಪೂರ್ಣಿಮಾಯಾಮ್ ಅಂತ ಬರಿಬೇಕು. ಕೆ ವದಂತಿ, ಯಾರು ಹೇಳ್ತಾ ಇರೋದು ಈ ಸೆಂಟೆನ್ಸು ಅಂದರೆ ಛಾತ್ರಾಹ ವದಂತಿ. ಕೆ ಬದಲು ಛಾತ್ರಾಹ ಬರಿಬೇಕು. ಆಂ ವಾ ನ ಇತಿ ಲಿಖತ. ಅಂದರೆ ಎಸ್ ಆರ್ ನೋ, ಅಂದರೆ ಟ್ರೂ ಆರ್ ಫಾಲ್ಸ್ ಆನ್ಸರ್ ಇದು. ಋತವಃ ಸಪ್ತ ಸಂತಿ ನ, ಋತುಗಳು ಹೇಳಿವೆ ಅಂತ ಇದೆ, ಅದು ರಾಂಗ್. ಅದು ಯಾಕೆಂದರೆ ಆರೇ ಇರೋದು, ನ ಅಂತ ಕೊಟ್ಟಿದ್ದಾರೆ. ಸರ್ವಸ್ಯ ಆದೌ ಭವತಿ ವಸಂತ ಋತು. ಆಮ್, ಎಲ್ಲಕ್ಕಿಂತ ಮೊದಲು ಬರೋದು ವಸಂತ ಋತು ಅಲ್ವಾ, ಅದಕ್ಕೆ ಆಮ್ ಅಂತ ಬರಿಬೇಕು. ಗ್ರೀಷ್ಮಾನಂತರಂ ಶರದೃತು ಭವತಿ. ನ, ಗ್ರೀಷ್ಮ ಋತು ಆದಮೇಲೆ ಶರದ್ ಋತು ಬರೋದಿಲ್ಲ. ಶರದೃತೋ ಸಮನಂತರಂ ಹೇಮಂತ ಋತು ಭವತಿ. ಆಮ್, ಹೌದು, ಶರದ್ ಋತು ಆದಮೇಲೆ ಹೇಮಂತ ಋತು ಬರುತ್ತೆ, ಕರೆಕ್ಟು, ಆಮ್. ಶಿಶಿರ ಋತೌ ವೃಕ್ಷಾಃ ಪರ್ಣವಿಹೀನಾಃ ದೃಶ್ಯಂತೆ. ಶಿಶಿರ ಋತುವಿನಲ್ಲಿ ಮರಗಳು ಎಲೆಗಳನ್ನು ಕಳೆದುಕೊಳ್ಳುತ್ತವೆ ಕಾಣುತ್ತೇವೆ. ಆಮ್, ಎಸ್. ದಶಭಿಃ ವಾಕ್ಯೈಃ ಉತ್ತರಂ ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯವ ಲಿಖತ. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೇಕು. 10 ವಾಕ್ಯಗಳ ಉತ್ತರ ಇದು. ಷಡ್ಋತವಃ ಕೆ ವಸಂತ ಋತು ವರ್ಣಯತ. 6 ಋತುಗಳು ಯಾವುದು?
ವಸಂತ ಋತುವಿನ ವಿಶೇಷತೆಯನ್ನು ವರ್ಣಿಸಬೇಕು ಕನ್ನಡ ಅಥವಾ ಇಂಗ್ಲೀಷಲ್ಲಿ. 6 ಋತುಗಳು ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ, ಶಿಶಿರ. ಈ 6 ಋತುಗಳನ್ನು ಬರೆದು ಪ್ರತಿ ಋತುವಿನ ಮಹತ್ವವನ್ನು ಬರೆದು ವಸಂತ ಋತುವನ್ನು ನೀವು ಚೆನ್ನಾಗಿ ವರ್ಣನೆ ಮಾಡಬೇಕು. ಅದು ಋತುಗಳ ರಾಜ. ಆ ಸಮಯದಲ್ಲಿ ಎಲ್ಲ ಕಡೆ ನಾವು ಹೂ ಹಣ್ಣುಗಳನ್ನು ಕಾಣ್ಬೋದು, ಪ್ರಕೃತಿಯು ಸುಂದರವಾಗಿರುತ್ತೆ, ಪರಿಶುದ್ಧವಾದ ನೀರನ್ನು ಕಾಣ್ಬೋದು. ಈ ರೀತಿ ಹಲವಾರು ವಾಕ್ಯಗಳನ್ನು ನೀವು ಬರಿಬೇಕಾಗುತ್ತೆ. ಅದ್ಯತನ ಪಾಠ ಸಮಾಪ್ತ. ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಇವಾಗ ನಾನು ಲಾಸ್ಟ್ ಪಾಠದ್ದು ಅಂದರೆ 4ನೇ ಪಾಠದ ಅಭ್ಯಾಸವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಆವತ್ತು ಸಮಯಾಭಾವದಿಂದ ಅದನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಮರೆತೋಗಿತ್ತು. ಅದಕ್ಕೋಸ್ಕರ ನಾನು 4ನೇ ಪಾಠ ಅಂದರೆ ನಾಮಪದಂ ಅಂತ ಇದೆಯಲ್ವ, ಅದರ ಉತ್ತರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ತಾವೆಲ್ಲ ನೋಡಿ ಅದನ್ನು ಬರ್ಕೊಂಡು ನೋಟ್ಸ್ ಮಾಡ್ಬೋದು. ಹಾಗಾಗಿ ನೀವು ಇನ್ನು ಎಕ್ಸಾಮ್ ತುಂಬ ಹತ್ತಿರ ಇರೋದರಿಂದ, essay 1 ತುಂಬ ಹತ್ತಿರ ಇರೋದರಿಂದ ಎಲ್ಲರೂ ಹೆಚ್ಚು ಹೆಚ್ಚು ಪಾಠಗಳನ್ನು ನೋಡಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ ಎಲ್ಲರಿಗೂ ಸಹ ಗಣೇಶ ಚತುರ್ಥಿಯ ಶುಭಾಶಯಗಳು. ಧನ್ಯವಾದಗಳು.